ನಮಸ್ಕಾರ ವೀಕ್ಷಕರೇ. ಈ ತಿಂಗಳ ಜೂನ್ 7ರಂದು ಅಂದರೆ ನಾಳೆ ಅತ್ಯಂತ ಶಕ್ತಿಶಾಲಿಯಾದ ಭಾನು ಸಪ್ತಮಿ ಬರಲಿದೆ. ಭಾನುವಾರದ ದಿನದಂದು ಸಪ್ತಮಿ ತಿಥಿ ಬಂದರೆ ಅದನ್ನು ಭಾನು ಸಪ್ತಮಿ ಎಂದು ಕರೆಯಲಾಗುತ್ತದೆ. ರಥಸಪ್ತಮಿಗೆ ಎಷ್ಟು ವಿಶಿಷ್ಟತೆ ಮತ್ತು ಮಹತ್ವ ಇದೆಯೋ ಈ ಭಾನು ಸಪ್ತಮಿಗೂ ಅಷ್ಟೇ ಶಕ್ತಿ ಇದೆ. ಆದ್ದರಿಂದ ಈ ಭಾನು ಸಪ್ತಮಿಯ ದಿನದಂದು ಮಾಡುವ ಕೆಲವು ಪರಿಹಾರಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತವೆ. ಅಖಂಡ ರಾಜಯೋಗ ಮತ್ತು ಅಷ್ಟೈಶ್ವರ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಆದರೆ ಈ ಸಪ್ತಮಿಯ ದಿನದಂದು ತಿಳಿಯದೆಯೂ ಕೆಲವು ತಪ್ಪುಗಳನ್ನು ಮಾಡಬಾರದು. ಇಲ್ಲದಿದ್ದರೆ ತೀವ್ರ ಬಡತನ ಎದುರಾಗುತ್ತದೆ. ಮುಂಚಿತವಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ನಲ್ಲಿ ಓಂ ಶ್ರೀ ಸೂರ್ಯದೇವಾಯ ನಮಃ ಎಂದು ಬರೆಯಿರಿ. ಜೂನ್ 7ರ ಭಾನುವಾರ ಭಾನು ಸಪ್ತಮಿಯ ಸಂದರ್ಭದಲ್ಲಿ ಎಂತಹ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಈ ಭಾನು ಸಪ್ತಮಿಯ ದಿನದಂದು ಪ್ರತಿಯೊಬ್ಬರೂ ತಲೆ ಸ್ನಾನ ಮಾಡಬೇಕು. ಸ್ನಾನ ಮಾಡುವ ನೀರಿಗೆ ಕೆಂಪು ಹೂವಿನ ಎಸಳುಗಳು ಅಥವಾ ಕೆಂಪು ಶ್ರೀಗಂಧದ ಪುಡಿಯನ್ನು ಹಾಕಿಕೊಂಡು ಸ್ನಾನ ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಯು ನಾಶವಾಗುತ್ತದೆ. ಹಾಗೆಯೇ ನಿಮ್ಮ ಜಾತಕದಲ್ಲಿರುವ ದೋಷಗಳೆಲ್ಲವೂ ನಿವಾರಣೆಯಾಗುತ್ತವೆ. ಈ ಭಾನು ಸಪ್ತಮಿಯ ದಿನದಂದು ತಪ್ಪದೆ ತಲೆಯ ಮೇಲೆ ಎಕ್ಕದ ಎಲೆಯನ್ನು ಇಟ್ಟುಕೊಂಡು ಸ್ನಾನ ಮಾಡಬೇಕು. ಹೀಗೆ ಮಾಡಿದರೆ 7 ಜನ್ಮಗಳ ಪಾಪಗಳೆಲ್ಲವೂ ತಕ್ಷಣವೇ ನಾಶವಾಗುತ್ತವೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಚರ್ಮ ರೋಗಗಳು, ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ದೂರವಾಗಿ ಸಂಪೂರ್ಣ ಆರೋಗ್ಯ ಸಿದ್ಧಿಸುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಈ ಭಾನುವಾರ ಪ್ರತಿಯೊಬ್ಬರೂ ಕೆಂಪು ಬಣ್ಣ ಅಥವಾ ಕಿತ್ತಳೆ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಈ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಅದೃಷ್ಟ ಹೆಚ್ಚುತ್ತದೆ. ಈ ಭಾನು ಸಪ್ತಮಿಯ ದಿನದಂದು ಪ್ರತಿಯೊಬ್ಬರೂ ಸೂರ್ಯನಿಗೆ ನೀರಿನಿಂದ ಆರ್ಘ್ಯವನ್ನು ಸಮರ್ಪಿಸಬೇಕು. ಒಂದು ತಾಮ್ರದ ಚೊಂಬಿನ ತುಂಬಾ ನೀರನ್ನು ತೆಗೆದುಕೊಂಡು ಅದರಲ್ಲಿ ಚಿಟಿಕೆ ಕುಂಕುಮ, ಕೆಂಪು ಅಕ್ಷತೆ ಕಾಳು, ಕೆಂಪು ಹೂವುಗಳು ಹಾಗೂ ಸ್ವಲ್ಪ ಬೆಲ್ಲದ ತುಂಡನ್ನು ಸೇರಿಸಿ ಆ ನೀರಿನಿಂದ ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸಿದರೆ ಲಕ್ಷ್ಮೀ ಕಟಾಕ್ಷದೊಂದಿಗೆ ನಿಮ್ಮ ಸಾಲದ ಬಾಧೆಗಳೆಲ್ಲವೂ ಶೀಘ್ರವಾಗಿ ತೀರುತ್ತವೆ. ಭಾನುವಾರ ಬಂದ ತಕ್ಷಣ ಅನೇಕರು ಮಾಂಸಾಹಾರವನ್ನು ಸೇವಿಸುತ್ತಾರೆ. ಆದರೆ ಈ ಭಾನು ಸಪ್ತಮಿಯ ದಿನದಂದು ತಿಳಿಯದೆಯೂ ಮಾಂಸಾಹಾರವನ್ನು ಸೇವಿಸಬಾರದು. ಈ ದಿನ ಮಾಂಸಾಹಾರ ಸೇವಿಸಿದರೆ ತೀವ್ರವಾದ ಪಿತೃದೋಷ ಬೆನ್ನಟ್ಟುತ್ತದೆ. ಇದರಿಂದ ನಿಮ್ಮ ಮನೆಯಲ್ಲಿ ದರಿದ್ರ ತಾಂಡವವಾಡುತ್ತದೆ ಮತ್ತು ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತದೆ ಎಂದು ಪಂಡಿತರು ಎಚ್ಚರಿಸುತ್ತಾರೆ. ಈ ಸಪ್ತಮಿಯ ದಿನದಂದು ಭೂಮಿಯ ಒಳಗಡೆ ಬೆಳೆಯುವ ಸುವರ್ಣಗಡ್ಡೆ, ಕೆಸುವಿನ ಗಡ್ಡೆ, ಬೀಟ್ರೋಟ್, ಕ್ಯಾರೆಟ್ ಇಂತಹ ತರಕಾರಿಗಳನ್ನು ಬಳಸಿ ಅಡುಗೆ ಮಾಡಿಕೊಳ್ಳಬೇಕು. ಸೂರ್ಯದೇವರಿಗೆ ಗೋಧಿ ಎಂದರೆ ಅತ್ಯಂತ ಪ್ರೀತಿ. ಆದ್ದರಿಂದ ಈ ಸಪ್ತಮಿಯ ದಿನದಂದು ಪೂಜಾ ಕೋಣೆಯಲ್ಲಿ ಗೋಧಿಯ ದೀಪವನ್ನು ಹಚ್ಚಿದರೆ ಅಪಾರ ಧನಲಾಭ ಉಂಟಾಗುತ್ತದೆ. ಒಂದು ತಟ್ಟೆಯಲ್ಲಿ ಗೋಧಿಯನ್ನು ಹಾಕಿ ಆ ಗೋಧಿಯ ಮೇಲೆ ಒಂದು ಮಣ್ಣಿನ ಹಣತೆಯನ್ನು ಇಟ್ಟು ಹಸುವಿನ ತುಪ್ಪವನ್ನು ಹಾಕಿ 7 ಬತ್ತಿಗಳನ್ನು ಒಂದಾಗಿ ಸೇರಿಸಿ ದೀಪವನ್ನು ಹಚ್ಚಿ ಈ ಗೋಧಿಯ ದೀಪವನ್ನು ಪೂಜಾ ಕೋಣೆಯಲ್ಲಿ ಅಥವಾ ತುಳಸಿ ಕಟ್ಟೆಯ ಬಳಿ ಹಚ್ಚಿದರೆ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ಬಾಧೆಗಳೆಲ್ಲವೂ ತಕ್ಷಣವೇ ದೂರವಾಗಿ ನಿಮ್ಮ ಇಡೀ ಮನೆ ಧನ ಧಾನ್ಯದಿಂದ ತುಂಬಿ ಹೋಗುತ್ತದೆ. ಅಂತಹ ಶಕ್ತಿ ಈ ಗೋಧಿಯ ದೀಪಕ್ಕಿದೆ. ಈ ಭಾನುವಾರ ತಪ್ಪದೆ ಕೆಂಪು ಕುಂಕುಮದಿಂದ ನಿಮ್ಮ ಮನೆಯ ಮುಖ್ಯದ್ವಾರದ ಹೊಸ್ತಿಲ ಹೊರಗಡೆ ಸ್ವಸ್ತಿಕ್ ಗುರುತನ್ನು ಹಾಕಿ. ಇದರಿಂದ ನಿಮ್ಮ ಮನೆಗಿರುವ ನರದೃಷ್ಟಿ ದೋಷಗಳು ನಿವಾರಣೆಯಾಗಿ ನಿಮ್ಮ ಇಡೀ ಕುಟುಂಬಕ್ಕೆ ಅದೃಷ್ಟ ಒದಗಿ ಬರುತ್ತದೆ. ಈ ಭಾನು ಸಪ್ತಮಿಯ ದಿನದಂದು ತಿಳಿಯದೆಯೂ ತಡವಾಗಿ ನಿದ್ರೆಯಿಂದ ಏಳಬಾರದು. ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳುವಾಗ ಮನೆಯಲ್ಲಿ ಮಲಗಿದ್ದರೆ ನಿಮ್ಮ ಮುಂಬರುವ 7 ಜನ್ಮಗಳ ಪುಣ್ಯವು ನಾಶವಾಗುತ್ತದೆ ಮತ್ತು ತೀವ್ರ ಧನನಷ್ಟ ಉಂಟಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಬರೆಯಲಾಗಿದೆ. ಆದ್ದರಿಂದ ಈ ಒಂದು ಭಾನುವಾರವಾದರೂ ಪ್ರತಿಯೊಬ್ಬರೂ ಮುಂಜಾನೆಯೇ ಎದ್ದು ಸ್ನಾನ ಮಾಡಿ. ಈ ಭಾನು ಸಪ್ತಮಿಯ ದಿನದಂದು ತಿಳಿಯದೆಯೂ ಮನೆಯಲ್ಲಿ ಮೈಸೂರು ಬೇಳೆಯನ್ನು ಬೇಯಿಸಬಾರದು. ಈ ದಿನ ಇದನ್ನು ಸೇವಿಸಿದರೆ ನಿಮ್ಮ ಜಾತಕದಲ್ಲಿ ಅಗ್ನಿಯ ತೀವ್ರತೆ ಹೆಚ್ಚಾಗಿ ಕುಟುಂಬದಲ್ಲಿ ಆಸ್ತಿ ಜಗಳಗಳು, ಕೋರ್ಟ್ ಸಮಸ್ಯೆಗಳು ಎದುರಾಗುತ್ತವೆ. ಈ ಸಪ್ತಮಿಯ ದಿನದಂದು ಪ್ರತಿಯೊಬ್ಬರೂ ಓಂ ನಮೋ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿದರೆ ಆಯುರಾರೋಗ್ಯಗಳು ಸಿದ್ಧಿಸುತ್ತವೆ. ಈ ಭಾನು ಸಪ್ತಮಿಯ ದಿನದಂದು ಮುಂಜಾನೆ ಸೂರ್ಯನಿಗೆ ನಮಸ್ಕರಿಸಿ
ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಕೋರಿಕೆಯನ್ನು ಕೇಳಿಕೊಂಡರೆ ನಿಮ್ಮ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ. ಜಾತಕ ದೋಷಗಳಿಂದ ತೊಂದರೆ ಅನುಭವಿಸುತ್ತಿರುವವರು ಈ ಭಾನುಸಪ್ತಮಿಯ ದಿನದಂದು ನಿಮ್ಮ ಬಲಗೈಗೆ ತಾಮ್ರದ ಕಂಕಣವನ್ನು ಧರಿಸಿಕೊಳ್ಳಿ. ಇದರ ಮೂಲಕ ನಿಮ್ಮ ಜಾತಕದಲ್ಲಿರುವ ಗ್ರಹ ದೋಷಗಳೆಲ್ಲವೂ ನಿವಾರಣೆಯಾಗಿ ಅಪಾರ ಅದೃಷ್ಟ ಒದಗಿ ಬರುತ್ತದೆ. ಈ ಭಾನುಸಪ್ತಮಿಯ ದಿನದಂದು ತಿಳಿಯದೆಯೂ ತಲೆಗೆ ಎಣ್ಣೆ ಹಚ್ಚಬಾರದು. ಹಾಗೆಯೇ ಈ ದಿನ ತಲೆ ಸ್ನಾನ ಮಾಡುವವರು ತಲೆಗೆ ಶಾಂಪೂ ಬಳಸಬಾರದು. ಕೇವಲ ನೀರಿನಿಂದ ಮಾತ್ರ ತಲೆ ಸ್ನಾನ ಮಾಡಬೇಕು. ಪತಿ ಪತ್ನಿಯರು ಕಡ್ಡಾಯವಾಗಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಈ ಭಾನುಸಪ್ತಮಿಯ ದಿನದಂದು ಮಹಿಳೆಯರು ಒಂದು ಹೊತ್ತು ಉಪವಾಸವಿರಬೇಕು. ಈ ಸಪ್ತಮಿಯ ದಿನದಂದು ಉಪ್ಪಿಲ್ಲದ ಆಹಾರವನ್ನು ಸೇವಿಸಬೇಕು. ಅಂದರೆ ಉಪ್ಪಿಲ್ಲದ ಗೋಧಿ ರೊಟ್ಟಿ, ಗೋಧಿ ಜಾವ ಅಥವಾ ಗೋಧಿ ಹಲ್ವಾದಂತಹ ಆಹಾರವನ್ನು ತೆಗೆದುಕೊಳ್ಳಬೇಕು. ಹಾಗೆಯೇ ಈ ದಿನ ತಪ್ಪದೆ ಅರಳಿ ಮರಕ್ಕೆ 7 ಪ್ರದಕ್ಷಿಣೆಗಳನ್ನು ಮಾಡಬೇಕು. ಭಾನುಸಪ್ತಮಿಯಂದು ಅರಳಿ ಮರವನ್ನು ಪೂಜಿಸಿದರೆ ಪಿತೃದೋಷಗಳು ನಿವಾರಣೆಯಾಗಿ ವಂಶಾಭಿವೃದ್ಧಿ ಮತ್ತು ಸಂತಾನ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಕಡ್ಡಾಯವಾಗಿ ಗೋಪೂಜೆ ಮಾಡಬೇಕು. ಗೋಮಾತೆಗೆ ಬೆಲ್ಲ ಮತ್ತು ನೆನೆಸಿದ ಗೋಧಿಯನ್ನು ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳ ಅನುಗ್ರಹದಿಂದ ನಿಮ್ಮ ಇಡೀ ಕುಟುಂಬಕ್ಕೆ ಭೋಗಭಾಗ್ಯಗಳು ಲಭಿಸುತ್ತವೆ. ಈ ಸಪ್ತಮಿಯ ದಿನದಂದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಹಣೆ ಮೇಲೆ ಕುಂಕುಮದ ಬೊಟ್ಟನ್ನು ಇಟ್ಟುಕೊಳ್ಳಬೇಕು. ಇದರಿಂದ ನಿಮ್ಮ ಕೆಲಸಗಳಲ್ಲಿ ಅಡೆತಡೆ ಇಲ್ಲದೆ ವಿಜಯವನ್ನು ಸಾಧಿಸುತ್ತೀರಿ. ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಈ ಭಾನುಸಪ್ತಮಿಯ ದಿನದಂದು ನಿಮ್ಮ ಮಕ್ಕಳ ಕೈಯಿಂದ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸಿ ಪ್ರೋತ್ಸಾಹಿಸಿ. ಇದರಿಂದ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗಿ ವಿದ್ಯಾಭ್ಯಾಸದಲ್ಲಿ ಮುಂದಿರುತ್ತಾರೆ. ಆ ಮಂತ್ರ ಯಾವುದೆಂದರೆ ಓಂ ಭಾಸ್ಕರಾಯ ವಿದ್ಮಹೆ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಈ ಮಂತ್ರವನ್ನು 21 ಬಾರಿ ಪಠಿಸಬೇಕು. ಭಾನುವಾರ ಕಡ್ಡಾಯವಾಗಿ ಮನೆಯ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡಿ. ಹಾಗೆಯೇ ಮನೆಯ ಮುಂದೆ ಕಡ್ಡಾಯವಾಗಿ ರಂಗೋಲಿ ಇರಬೇಕು. ಭಾನುಸಪ್ತಮಿಯ ದಿನದಂದು ಮನೆಯ ಮುಂದೆ ರಂಗೋಲಿ ಇಲ್ಲದಿದ್ದರೆ ನಿಮ್ಮ ಮನೆಗೆ ಬರುವ ಇಡೀ ಅದೃಷ್ಟವು ವಾಪಸ್ ಹೊರಟು ಹೋಗುತ್ತದೆ. ಈ ಭಾನುಸಪ್ತಮಿಯ ದಿನದಂದು ಮನೆಯಲ್ಲಿ ಹಾಲು ಉಕ್ಕದಂತೆ ನೋಡಿಕೊಳ್ಳಿ. ಸಾಮಾನ್ಯವಾಗಿ ಪೂಜೆಗಳನ್ನು ಮಾಡುವಾಗ ಮನೆಯಲ್ಲಿ ಹಾಲು ಉಕ್ಕಿಸಿದರೆ ಒಳ್ಳೆಯದು. ಆದರೆ ಭಾನುಸಪ್ತಮಿಯ ದಿನ ಹಾಲನ್ನು ಕಾಯಿಸುವಾಗ ತಿಳಿಯದೆ ಹಾಲು ಉಕ್ಕಿದರೂ ಕೂಡ ಮನೆಯಲ್ಲಿ ಧನನಷ್ಟ ಉಂಟಾಗುತ್ತದೆ. ನಾಳೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಸೇವಿಸಬಾರದು. ಇನ್ನು ಥೈರಾಯ್ಡ್ ಸಮಸ್ಯೆಗಳು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಭಾನುವಾರ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಸೂರ್ಯದೇವರನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಆ ನೀರನ್ನು ಕುಡಿದರೆ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಹಾಗೆಯೇ ಈ ಭಾನುಸಪ್ತಮಿಯಂದು ನೀವು ಹಣ ಇಡುವ ಬೀರುವಿನಲ್ಲಿ ಒಂದು ತಾಮ್ರದ ನಾಣ್ಯವನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಮನೆಗೆ ಧನಾಕರ್ಷಣೆ ಹೆಚ್ಚುತ್ತದೆ. ಈ ಭಾನುವಾರ ಸಂಜೆ ವಿವಾಹಿತ ಮಹಿಳೆಯರು ತಪ್ಪದೆ ತುಳಸಿ ಕಟ್ಟೆಯ ಬಳಿ ತುಪ್ಪದ ದೀಪವನ್ನು ಹಚ್ಚಿ ತುಳಸಿ ದೇವಿಗೆ ನಮಸ್ಕರಿಸಿ. ಇದರಿಂದ ನಿಮ್ಮ ಪತಿಯ ಆಯಸ್ಸು ಹೆಚ್ಚುತ್ತದೆ ಹಾಗೂ ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ದೊರೆಯುತ್ತದೆ. ಯಾರು ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದಾರೋ ಅಂತಹವರು ಈ ಭಾನುವಾರ ತಪ್ಪದೆ ಒಬ್ಬ ಬ್ರಾಹ್ಮಣನಿಗೆ ಗೋಧಿಯನ್ನು ದಾನ ಮಾಡಿ ದಕ್ಷಿಣೆ ಸಮರ್ಪಿಸಿ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ಪಡೆದುಕೊಳ್ಳಿ. ನೀವು ಬಯಸಿದ ಉದ್ಯೋಗ ನಿಮಗೆ ಸಿಗುತ್ತದೆ. ಹಾಗೆಯೇ ಈ ಭಾನುವಾರ ಸಂಜೆಯ ಸಮಯದಲ್ಲಿ ನಿಮ್ಮ ಮನೆಯ ಹೊಸ್ತಿಲ ಹೊರಗಡೆ ಕಡ್ಡಾಯವಾಗಿ 2 ದೀಪಗಳನ್ನು ಹಚ್ಚಿ. ಈ ಭಾನುವಾರ ಮನೆಯ ಮುಂದೆ ದೀಪಗಳನ್ನು ಹಚ್ಚಿದರೆ ನಿಮ್ಮ ಮನೆಯಲ್ಲಿರುವ ಸಂಪೂರ್ಣ ನಕಾರಾತ್ಮಕ ಶಕ್ತಿಯು ದೂರವಾಗಿ ನಿಮ್ಮ ಮನೆಗೆ ಧನಲಕ್ಷ್ಮೀ ದೇವಿ ಹೆಜ್ಜೆ ಇಡುತ್ತಾಳೆ. ಈ ದಿನದಂದು ಸಂಜೆಯ ಸಮಯದಲ್ಲಿ ಮನೆ ಗುಡಿಸುವುದು ಅಥವಾ ಮಲಗುವುದು ಮಾಡಬಾರದು. ಇಲ್ಲದಿದ್ದರೆ ನಿಮ್ಮ ಮನೆಯ ಬಾಗಿಲಿಗೆ ಬಂದ ಲಕ್ಷ್ಮೀ ದೇವಿಯು ಮನೆಯೊಳಗೆ ಪ್ರವೇಶಿಸದೆಯೇ ಹೊರಟು ಹೋಗುತ್ತಾಳೆ. ನಿಮ್ಮ ಪತಿಗೆ ಯಾವಾಗಲೂ ಅದೃಷ್ಟ ಒದಗಿ ಬರಲು ವಿವಾಹಿತ ಮಹಿಳೆಯರು ಈ ಭಾನುಸಪ್ತಮಿಯಂದು ಬಿಳಿ ಎಕ್ಕದ ಗಿಡಕ್ಕೆ ಅರಿಶಿಣ ಕುಂಕುಮ ಇಟ್ಟು ನಮಸ್ಕರಿಸಿ 3 ಪ್ರದಕ್ಷಿಣೆಗಳನ್ನು ಮಾಡಿ. ಇದರಿಂದ ನಿಮ್ಮ ಪತಿಯ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಲಾಭಗಳು ಹೆಚ್ಚಾಗಿ ಅವರ ವೃತ್ತಿ ಜೀವನ ಅಭಿವೃದ್ಧಿಯಾಗುತ್ತದೆ. ಹಾಗೆಯೇ ಒಣಗಿದ ಎಕ್ಕದ ಹೂವುಗಳಿಂದ ಇಡೀ ಮನೆಗೆ ಸಾಂಬ್ರಾಣಿ ಧೂಪವನ್ನು ಹಾಕಿದರೆ ನಿಮ್ಮ ಮನೆಯಲ್ಲಿರುವ ದರಿದ್ರ ದೇವತೆಯು ಹೊರಟು ಹೋಗುತ್ತಾಳೆ. ಈ ಭಾನುಸಪ್ತಮಿಯ ದಿನದಂದು ನಿಮ್ಮ ತಂದೆ ತಾಯಿಯ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ.
ನಿಮ್ಮ ಜಾತಕದಲ್ಲಿ ಸೂರ್ಯನು ಬಲಗೊಂಡು ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ. ಯಾರು ರಕ್ತಹೀನತೆಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೋ ಅಂತಹವರು ಈ ಭಾನುಸಪ್ತಮಿಯ ದಿನದಂದು ಒಂದು ಕೆಂಪು ಗಾಜಿನ ಸೀಸೆಯಲ್ಲಿ ಶುದ್ಧವಾದ ನೀರನ್ನು ತುಂಬಿ ಸೂರ್ಯನ ಬೆಳಕು ಬೀಳುವಂತೆ 6 ಗಂಟೆಗಳ ಕಾಲ ಇಡಿ. ನಂತರ ಆ ನೀರನ್ನು ಕುಡಿಯಿರಿ. ಇದರಿಂದ ನಿಮ್ಮ ದೇಹದಲ್ಲಿ ಶಕ್ತಿ ಹೆಚ್ಚುತ್ತದೆ. ಹಾಗೆಯೇ ರಕ್ತಹೀನತೆ ಕಡಿಮೆಯಾಗಿ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚುತ್ತದೆ. ಈ ದಿನದಂದು ತಿಳಿಯದೆಯೂ ಯಾರಿಗೂ ಸಾಲವನ್ನು ನೀಡಬೇಡಿ. ಇಲ್ಲದಿದ್ದರೆ ನಿಮ್ಮ ಮನೆಯ ಐಶ್ವರ್ಯವು ಬೇರೆ ಮನೆಗೆ ಹೊರಟು ಹೋಗುತ್ತದೆ. ಇದರೊಂದಿಗೆ ನೀವು ಪೂಜೆ ಮಾಡಿದರೂ ಮಾಡದಿದ್ದರೂ ಇಂದು ಒಂದು ಸೂರ್ಯನ ಕಥೆಯನ್ನು ಕೇಳಿದರೆ ನಿಮಗೆ ಖಂಡಿತವಾಗಿಯೂ ಸೂರ್ಯನ ಅನುಗ್ರಹ ದೊರೆಯುತ್ತದೆ. ಸೂರ್ಯನ ಅನುಗ್ರಹ ದೊರೆತರೆ ಐಶ್ವರ್ಯಕ್ಕೆ ಕೊರತೆ ಇರುವುದಿಲ್ಲ. ಈಗ ಭಾನುಸಪ್ತಮಿಗೆ ಸಂಬಂಧಿಸಿದ ಒಂದು ಪುರಾಣ ಕಥೆಯನ್ನು ಕೇಳೋಣ. ಹಿಂದಿನ ಕಾಲದಲ್ಲಿ ಇಂದುಮತಿ ಎಂಬ ಹೆಸರಿನ ಒಬ್ಬ ವೇಶ್ಯೆ ಇದ್ದಳು. ಅವಳು ತನ್ನ ಜೀವನದಲ್ಲಿ ಎಂದಿಗೂ ಯಾವುದೇ ತಪ್ಪು ಕಾರ್ಯಗಳನ್ನು ಮಾಡದಿದ್ದರೂ ಯಾವುದೇ ದಾನ ಧರ್ಮ, ಪೂಜೆ ಪುನಸ್ಕಾರ ಅಥವಾ ವ್ರತಗಳನ್ನು ಮಾಡಿರಲಿಲ್ಲ. ವಯಸ್ಸಾಗುತ್ತಾ ಬಂದಂತೆ ಅವಳಿಗೆ ಮರಣದ ಭಯ ಶುರುವಾಯಿತು. ನಾನು ನನ್ನ ಜೀವನದಲ್ಲಿ ಯಾವುದೇ ಪುಣ್ಯದ ಕೆಲಸ ಮಾಡಿಲ್ಲ, ನನಗೆ ನರಕ ಪ್ರಾಪ್ತಿಯಾಗಬಹುದು ಎಂದು ಆತಂಕಗೊಂಡು ಅವಳು ಮಹರ್ಷಿ ವಸಿಷ್ಠರ ಬಳಿಗೆ ತೆರಳಿದಳು. ಇಂದುಮತಿಯು ವಸಿಷ್ಠ ಮುನಿಗಳ ಪಾದಕ್ಕೆ ಬಿದ್ದು, ಹೇ ಮಹರ್ಷಿಗಳೇ, ನಾನು ತಿಳಿಯದೆ ನನ್ನ ಜೀವನವನ್ನು ಕಳೆದುಬಿಟ್ಟೆ. ನನಗೆ ಮುಕ್ತಿ ಸಿಗಲು, ನನ್ನ ಪಾಪಗಳು ಕರಗಲು ಯಾವುದಾದರೂ ಸರಳವಾದ ಮಾರ್ಗವನ್ನು ತಿಳಿಸಿ ಎಂದು ಕಣ್ಣೀರಿಡುತ್ತಾ ಬೇಡಿಕೊಂಡಳು. ಅವಳ ಪಶ್ಚಾತ್ತಾಪವನ್ನು ನೋಡಿ ಕರುಣೆ ತೋರಿದ ವಸಿಷ್ಠರು ಹೀಗೆ ಹೇಳಿದರು: ಮಗಳೇ, ಹೆದರಬೇಡ. ಸ್ತ್ರೀಯರಿಗೆ ಮುಕ್ತಿ ನೀಡುವ ಒಂದು ಅತ್ಯಂತ ಶ್ರೇಷ್ಠವಾದ ವ್ರತವಿದೆ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನದಂದು ಭಾನುವಾರ ಬಂದರೆ ಅದನ್ನು ಭಾನುಸಪ್ತಮಿ ಎಂದು ಕರೆಯಲಾಗುತ್ತದೆ. ಆ ದಿನ ಸೂರ್ಯದೇವರನ್ನು ಭಕ್ತಿಯಿಂದ ಪೂಜಿಸಿ ವ್ರತವನ್ನು ಆಚರಿಸು ಎಂದು ಹೇಳಿದರು. ವಸಿಷ್ಠರ ಮಾರ್ಗದರ್ಶನದಂತೆ ಇಂದುಮತಿಯು ಭಾನುಸಪ್ತಮಿಯ ದಿನದಂದು ಉಪವಾಸವಿದ್ದು ಸೂರ್ಯೋದಯದ ಸಮಯದಲ್ಲಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯದೇವರಿಗೆ ಆರ್ಘ್ಯವನ್ನು ಅರ್ಪಿಸಿದಳು. ದಿನವಿಡೀ ಸೂರ್ಯನ ಧ್ಯಾನ ಮಾಡಿ ಬಡವರಿಗೆ ದಾನ ಧರ್ಮಗಳನ್ನು ಮಾಡಿದಳು. ಕೆಲವು ದಿನಗಳ ನಂತರ ಇಂದುಮತಿ ಮರಣ ಹೊಂದಿದಳು. ಭಾನುಸಪ್ತಮಿ ವ್ರತದ ಮಹೋನ್ನತ ಪುಣ್ಯದ ಪ್ರಭಾವದಿಂದಾಗಿ ಅವಳಿಗೆ ನರಕದ ದರ್ಶನ ಆಗಲಿಲ್ಲ. ಬದಲಿಗೆ ಅವಳು ನೇರವಾಗಿ ಇಂದ್ರಲೋಕವನ್ನು ಸೇರಿದಳು. ಅಷ್ಟೇ ಅಲ್ಲದೆ ಸ್ವರ್ಗಲೋಕದಲ್ಲಿ ಅವಳಿಗೆ ಅಪ್ಸರೆಯರ ನಾಯಕಿಯಾಗುವ ಮಹಾನ್ ಸ್ಥಾನ ದೊರೆಯಿತು ಎಂದು ಪುರಾಣಗಳು ಹೇಳುತ್ತವೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.